आमदार लक्ष्मण सवदी यांना मंत्रिपद देण्याची मागणी करत मातंगी समाजाच्या वतीने स्थानिक मातंगी मंदिर आणि दुर्गादेवी मंदिरात विशेष पूजा करून राज्य सरकारकडे निवेदन सादर करण्यात आले। या पूजेमध्ये युवा नेते चिदानंद सवदी सहभागी झाले होते व त्यांनी देवीचे आशीर्वाद घेतले। यावेळी मातंगी समाजातील महिलांना साड्यांचे वितरणही करण्यात आले। कार्यक्रमात बोलताना ॲडव्होकेट प्रमोद हिरेमणी यांनी सांगितले की उत्तर कर्नाटकातील प्रभावी व मुत्सद्दी नेते आमदार लक्ष्मण सवदी यांनी 2023च्या विधानसभा निवडणुकीत तसेच लोकसभा निवडणुकीत पक्षाच्या उमेदवारांच्या विजयासाठी प्रामाणिकपणे काम केले। ಆಶೀರ್ವಾದದಿಂದ ಅವರಿಗೆ ಒಂದು ಮಂತ್ರಿಗಿರಿ ಲಭಿಸಬೇಕು ಅನ್ನುವಂತ ಒಂದು ಆಶಾಭಾವನೆಯನ್ನ ಭಕ್ತಿಪೂರ್ವಕವಾಗಿ ನಾವು ಆ ದೇವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ। ಮುಖ್ಯವಾಗಿ ಒಂದು ವಿಷಯವನ್ನ ನಾನಿಲ್ಲಿ ಏನು ನೆನಪು ಮಾಡ್ಕೋತೇನೆಂದ್ರೆ ನಮ್ಮ ಮಾದಿಗ ಸಮುದಾಯದಲ್ಲಿ ಈಗ ನಾವು ಆ ಓಣಿಯಲ್ಲಿ ಹೋಗುವಾಗ ಒಂದು ಪಾರವ ಎನ್ಸಿ ಅನ್ನುವಂಥ ಒಬ್ಬರ ಬಹಳ ಕಡು ಬಡತನದಲ್ಲಿ ಹಳೆಯ ಮನೆ ಅಗದಿ ಅವರಿಗೆ ವ್ಯವಸ್ಥೆ ಇರಲಿಲ್ಲ। ಅಂಥ ಒಂದು ವ್ಯವಸ್ಥೆಯನ್ನು ಗಮನಿಸಿದಂಥ ಚಿದಾನಂದ ಸವದಿ ಅವರು ಅವ್ರಿಗೊಂದು ಪಕ್ಕಾ ಮನೆಯನ್ನು ಕಟ್ಟಿಕೊಟ್ಟು ಅವರಿಗೆ ಮೂಲಭೂತ ಸೌಕರ್ಯವನ್ನು ಮಾಡಿಕೊಟ್ಟದನ್ನು ಈ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಅವರಿಗೆ ಭಾಳ ಹೃತ್ಪೂರ್ವಕವಾಗಿ ನಮ್ಮ ಸಮಾಜದಿಂದ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತೇನೆ। ಇವತ್ತು ನಾವು ಕರ್ನಾಟಕದ ರಾಜಕೀಯ ಬೆಳವಣಿಗೆಯನ್ನು ನಾವು ಗಮನಿಸಿದ್ದಾದಲ್ಲಿ ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂಥ ಒಬ್ಬರ ನಾಯಕರು ಮತ್ತು ಅಗದಿ ಒಂದು ಚಾಣಾಕ್ಷ ರಾಜಕಾರಣಿ ಯಾರಾದರೂ ಇದ್ರೆ ಅದು ನಮಗೆ ಹೆಮ್ಮೆ ತರುವಂಥ ವಿಷಯ ಏನಂದ್ರೆ ಅದು ಲಕ್ಷ್ಮಣ ಸವದಿ ಅವರು। ಯಾಕಂದರೆ ಕಳೆದ ಒಂದು 2023ರ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಲೀಡ್ನಿಂದ ಹೆಚ್ಚು ಮತಗಳನ್ನು ಪಡೆದುಕೊಂಡು ಆರಿಸಿ ಬರುವಲ್ಲಿ ಒಂದು 3ನೇ ಸ್ಥಾನವನ್ನು ಪಡೆದುಕೊಂಡಂತಹ ಶಾಸಕರು ನಮ್ಮವರಾಗಿದ್ದಾರೆ। ಸುಮಾರು 76,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಹೊಸ ಇತಿಹಾಸವನ್ನು ರಚಿಸಿದವರು ಲಕ್ಷ್ಮಣ ಸವದಿ ಅಂತ ನಾನು ಭಾವಿಸ್ತೇನೆ। ಇವತ್ತು ಅಥಣಿ ಅಂದ್ರೆ ಹೆಂಗಿರ್ತಂದ್ರೆ ಒಂದು ಗ್ರಾಮದ ಹತ್ರ ಇವತ್ತು ಯಾವುದೇ ಸೌಲಭ್ಯಗಳಲ್ಲಿ ಇರದೇ ಇರುವಂತ ಒಂದು ಪ್ರದೇಶವಾಗಿತ್ತು। ಇಲ್ಲಿ ಬರ್ಲಿಕ್ಕೆ ಕೂಡ ಕೆಲವೊಂದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಬಿಸಿನೆಸ್ ಮ್ಯಾನ್ಗಳಾಗಿರ್ಬೋದು, ಇವತ್ತು ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದು ಅಂತ ಒಂದು ಕ್ಷೇತ್ರವನ್ನ ಇವತ್ತು ಅನೇಕ ರೀತಿ ನೀರಾವರಿ ಸೌಲಭ್ಯಗಳಾಗಿರ್ಬೋದು, ಅನೇಕ ಕಾರ್ಖಾನೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಅನುದಾನ ಮತ್ತು ಸಹಾಯ ಸಹಕಾರವನ್ನು ಮಾಡುವುದರ ಮೂಲಕವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಇವತ್ತು ಅಥಣಿ ಏನಪ್ಪಾ ಅಂದ್ರೆ ಬೆಳಗಾವದ ಮಟ್ಟಿಗೆ ಇವತ್ತು ಸ್ಪರ್ಧೆ ಮಾಡುವಂತ ಒಂದು ಸ್ಥಿತಿಯಲ್ಲಿ ಇವತ್ತು ಏನಾದರೂ ತಂದದ್ದು ಒಂದು ಕೀರ್ತಿ ಗರಿಮೆ ಯಾರಿಗಾದ್ರೂ ಇದ್ರೆ ಅದು ಲಕ್ಷ್ಮಣ ಸವದಿ ಅವರು ಅಂತ ಅದಕ್ಕೆ ಈಗ ಯಾಕಪ್ಪ ಅಂದ್ರೆ ನಾವು ಇದನ್ನೆಲ್ಲ ನಾವು ಯಾಕೆ ಭಕ್ತಿಪೂರ್ವಕವಾಗಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಬೆಳಗಾವಿ ರಾಜಕಾರಣಿ ಏನಾಗ್ಯದ ಅಂದ್ರೆ ಕೆಲವೊಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗ್ಯದ। ಕೆಲವೊಂದು ಸಮುದಾಯಕ್ಕೆ ಕೆಲವೊಂದು ಕ್ಷೇತ್ರಕ್ಕೆ ತಮ್ಮವರಿಗೆ ಅಷ್ಟೇ ಸೀಮಿತಗೊಳಿಸಿ ಇವತ್ತು ರಾಜಕೀಯ ರಾಜಕಾರಣ ಇವತ್ತು ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ಸಮುದಾಯಗಳು ಅನೇಕ ಕ್ಷೇತ್ರಗಳು ಇವತ್ತು ಹಿಂದುಳುವಂತ ಏನೈತಿ ಪರಿಸ್ಥಿತಿ ಇವತ್ತು ಅನುಭವಿಸ್ತಾ ಇದ್ದಾರೆ। ಮತ್ತು ಕೆಲವೊಂದು ರಾಜಕಾರಣಿಗಳು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಒಂದು ಗುಂಡಾವರ್ತನೆ ಆಗಿರ್ಬೋದು, ಅನೇಕರ ಮೇಲೆ ದಬ್ಬಾಳಿಕೆ ಆಗಿರ್ಬೋದು, ಮತ್ತು ತಾವ ಬೆಳಿಬೇಕು ತಮ್ಮವರ ಬೆಳಿಬೇಕು ತಮ್ಮವರ ಏನೈತಿ ಎಲ್ಲರೂ ತಾವ ಲೂಟಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯ ಕೆಲವು ರಾಜಕಾರಣಿಗಳು ಇವತ್ತು ಬೆಳಗಾವದಲ್ಲಿ ಇರೋದ್ರಿಂದ ನಾವು ಏನು ಬಯಸ್ತೀವಿ ಅಂದ್ರೆ ಎಲ್ಲರ ಹಿತವನ್ನ ಕಾಪಾಡಲಿಕ್ಕೆ, ಎಲ್ಲರ ಹಿತವನ್ನು ಬಯಸುವುದು, ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವುದು, ಎಲ್ಲರನ್ನ ಇವತ್ತು ಅಭಿವೃದ್ಧಿ ಪಥದಟ್ಟೆಗೆ ಕೊಂಡೊಯ್ಯುವಂತಹ ಒಬ್ಬ ಧೀಮಂತ ರಾಜಕಾರಣಿಗೆ ಇವತ್ತು ಸಚಿವ ಸ್ಥಾನ ನೀಡಬೇಕು ಅನ್ನೋದು ಇವತ್ತು ನಾವು ಸನ್ಮಾನ್ಯ ಈಗ ನೂತನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಅಥಣಿ ಸಮಸ್ತ ಮಾದಿಗರ ಪರವಾಗಿ ನಾವು ಇವತ್ತು ಅವರಿಗೆ ಒಂದು ನಾವು ಹಕ್ಕೊತ್ತಾಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ। ಈ ಮೂಲಕವಾಗಿ ಅವ್ರಿಗೆ ಏನಾದರೂ ತಾವು ಸಚಿವ ಸ್ಥಾನವನ್ನು ಕೊಟ್ಟದ್ದಾದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಅವರು ಒಂದು ಬಲಾಢ್ಯ ಏನು ಅವರು ಒಂದು ವರ್ಚಸ್ಸದ ಆ ಮೂಲಕವಾಗಿ ತಾವು 2028ರ ಚುನಾವಣೆಯಲ್ಲಿ ಅತ್ಯಧಿಕ ಶಾಸಕರನ್ನ ಅನೇಕ ಕ್ಷೇತ್ರಗಳಲ್ಲಿ ಅವರು ಪ್ರಚಾರ ಮಾಡೋದ್ರ ಮೂಲಕವಾಗಿ ಅವರು ಆರಿಸಿ ತಂದು ಮತ್ತೊಂದು ಸಾರಿ ತಮ್ಮನ್ನ ಮುಖ್ಯಮಂತ್ರಿ ಮಾಡುವುದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ यावेळी रामनगौडा पाटील, मंजू होळीकट्टी, आदर्श गस्ती, प्रकाश हेग्गन्नावर, शंकर मुरगुंडी, करण हिरेमणी, महेंद्र राजंगळे तसेच मातंगी समाजाचे पदाधिकारी, महिला व अनेक मान्यवर उपस्थित होते।
राजशेखर हिरेमठ, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.